ಜೈಲಿನಲ್ಲಿ ಇದ್ಕೊಂಡೇ ಪತ್ನಿ ಜೊತೆಗೆ ರೊಮ್ಯಾನ್ಸ್ ಮಾಡಿದ್ದಾನೆ ಈತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮೊಬೈಲ್ ಸದ್ದು ಮಾಡ್ತಾ ಇದೆ. ಸೆಲ್ನಲ್ಲಿ ಕುಳಿತು ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಅಧಿಕಾರಿಗಳ ಕಣ್ಣಂತ ತಪ್ಪಿಸಿ ಮತ್ತೆ ಮೊಬೈಲ್ ರಿಂಗ್ ಆಗಿದೆ. ಸದ್ಯ ಜೈಲಿನ ಒಳಭಾಗದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಅಕ್ಬರ್ ಸದ್ಯ ಜೈಲಿನಿಂದ ಬಿಡುಗಡೆ ಆಗಿರುತ್ತಾರೆ. ಸೊ ವಿಡಿಯೋ ಕಾಲ್ ಮಾಡಿರುವುದು ಸ್ಕ್ರೀನ್ ರೆಕಾರ್ಡ್ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅಕ್ಬರ್ ಪತ್ನಿ ಅಷ್ಟೇ ಅಲ್ಲ, ರಿಲೀಸ್ ಆಗಿರುವಂತಹ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮೊಬೈಲ್ ಸದ್ದು ಕೇಳಿ ಬರ್ತಾ ಇದೆ. ಜೈಲಿನಲ್ಲಿ ಇಟ್ಕೊಂಡು ತನ್ನ ಪತ್ನಿ ಜೊತೆಗೆ ವಿಡಿಯೋ ಕಾಲನ್ನು ಮಾಡಿ ರೊಮ್ಯಾನ್ಸ್ ಮಾಡಿದ್ದಾನೆ. ಸೆಲ್ನಲ್ಲಿ ಕುಳಿತು ಪತ್ನಿಗೆ ವಿಡಿಯೋ ಕಾಲನ್ನು ಮಾಡಿದ್ದಾರೆ ಅಕ್ಬರ್. ಅಧಿಕಾರಿಗಳ ಕಣ್ಣನ್ನು ತಪ್ಪಿಸಿ ಮತ್ತೆ ಮೊಬೈಲ್ ರಿಂಗ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಖೈದಿಯಾಗಿದ್ದಂತಹ ಅಕ್ಬರ್ ಎಂಬಾತನಿಂದ ವಿಡಿಯೋ ಕಾಲ್ ಮಾಡಲಾಗಿರುವುದು. ಸದ್ಯ ಜೈಲಿನಿಂದ ಬಿಡುಗಡೆ ಆಗಿರುವಂತಹ ಅಕ್ಬರ್ ಜೈಲಿನ ಒಳಭಾಗದಲ್ಲಿ ಕುಳಿತು ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಸೊ ವಿಡಿಯೋ ಕಾಲ್ ಮಾಡಿರೋದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರುವಂತಹ ಪತ್ನಿ ಅಷ್ಟೇ ಅಲ್ಲದೆ ರಿಲೀಸ್ ಆಗಿರುವಂತಹ ವಿಡಿಯೋ ಕೂಡ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರುವಂತಹ ಪತ್ನಿ. ಸದ್ಯ ಜೈಲಿನ ಒಳಭಾಗದ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಎಡವಟ್ಟುಗಳ ಮೇಲೆ ಎಡವಟ್ಟು ನಡೀತಾನೆ ಇದೆ. ಸೊ ನೋಡ್ತಾ ಇರ್ಬೋದು ಮತ್ತೆ ಮೊಬೈಲ್ ರಿಂಗ್ ಕೇಳಿ ಬರ್ತಾ ಇದೆ ಅಲ್ಲಿ. ಅಂದರೆ ಅಲ್ಲಿದ್ದು ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಆಯಿತು, CC ಕ್ಯಾಮ್ರಾ ಅಳವಡಿಕೆ ಆಯಿತು, ಅದೆಲ್ಲ ಆದಮೇಲೂ ಕೂಡ ಮತ್ತೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹೀಗೆಲ್ಲ ಹೇಗೆ ಮಾಡ್ತಾರೆ ಅಂತೇಳ್ಬಿಟ್ಟು ನೋಡಿ ಮೊಬೈಲಿಂದ ವಿಡಿಯೋ ಕಾಲ್ ಮಾಡ್ತಾ ಇದ್ದಾನೆ ತನ್ನ ಪತ್ನಿಗೆ. ಈತ ವಿಚಾರಣಾಧೀನ ಖೈದಿಯಾಗಿದ್ದಂತಹ ಅಕ್ಬರ್ ಆತನಿಂದ ವಿಡಿಯೋ ಕಾಲ್ ಮಾಡಲಾಗಿರುವಂಥದ್ದು. ಸೊ ಜೈಲಿನ ಒಳಭಾಗದಲ್ಲಿ ಕುಳಿತು ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ? ಮತ್ತೆ ಎಡವಟ್ಟುಗಳ ಮೇಲೆ ಎಡವಟ್ಟಾಗ್ತಾ ಇದೆ, ತಪ್ಪ ಮೇಲೆ ತಪ್ಪಾಗ್ತಾ ಇದೆ. ಅಧಿಕಾರಿಗಳ ಗಮನಕ್ಕೆ ಇದೆಲ್ಲವೂ ಕೂಡ ಬರೋದಿಲ್ವಾ ಅರುಣ್? ರೋಚ ಏನಂದ್ರೆ ಪರಪ್ಪ ಜೈಲಿನಲ್ಲಿ ಮತ್ತೊಂದು ವಿಡಿಯೋ ಹೊರಗಡೆ ಬಂದಿರುವಂತದ್ದು. ಆರೋಪಿಯೊಬ್ಬ ತನ್ನ ಪತ್ನಿಯ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡುವಂತಹ ವಿಡಿಯೋ ಏನು ಇದೀಗ ಒಂದು ವೈರಲ್ ಆಗಿರುವಂತದ್ದು. ಯಾಕಂದ್ರೆ ಅಕ್ಬರ್ ಅಂತ ಏನಿದೆ ಈತ ಆರೋಪಿ ಏನಿದೆ, ಈತ ಪರಪ್ಪನ ಜೈಲಿನಲ್ಲಿ ಇರುವಂತದ್ದು. ಈತ ತನ್ನ ಪತ್ನಿಯ ಜೊತೆಗೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾನೆ. ಆತನಿಗೆ ಮೊಬೈಲ್ ಯಾವ ರೀತಿ ಬಂತು, ಮತ್ತೆ ಯಾರು ಮೊಬೈಲ್ ಕೊಟ್ರು ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಈಗ ಒಂದು ಜೈಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮತ್ತೆ ಈ ವಿಡಿಯೋ ಏನಾದ್ರು ಹಳೇದ ಅಥವಾ ಹೊಸದ ಏನು ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆ ಒಂದು ವಿಡಿಯೋ ಆತನ ಪತ್ನಿ ಏನಿದ್ದಾರೆ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಂಡು ವಿಡಿಯೋಗಳನ್ನ ವೈರಲ್ ಅನ್ನ ಮಾಡಿರುವಂತದ್ದು ಇದೀಗ ಬೆಳಕಿಗೆ ಬಂದಿರುವಂತದ್ದು. ಸೊ ಇದೀಗ ಆ ಜೈಲು ಅಧಿಕಾರಿಗಳು ಈ ಒಂದು ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಇದೀಗ ಅಲರ್ಟ್ ಆಗಿ ಅಲ್ಲಿನ ಖೈದಿ ಯಾರಿದ್ದಾನೆ ಆತ ಹೊರಗಡೆ ಇರುವಂತದ್ದು. ಸದ್ಯಕ್ಕೆ ಅಕ್ಬರ್ ಅನ್ನೋ ಆರೋಪಿ ಒಂದು ಕಳ್ಳತನ ಪ್ರಕರಣ ಮತ್ತೆ ದರೋಡೆ ಪ್ರಕರಣದಲ್ಲಿ ಆರೋಪಿ ಜೈಲಿಗೆ ಹೋಗಿರ್ತಾನೆ. ಸೊ ಆತನ ಕೈಗೆ ಮೊಬೈಲ್ ಹೇಗೆ ಬಂತು ಏನು ಅನ್ನೋದ್ರ ಬಗ್ಗೆ ಇದೀಗ ಆ ಜೈಲು ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಆದ್ರೆ ಪದೇ ಪದೇ ಈ ರೀತಿ ಆಗ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಆ ಜೈಲು ಇರ್ಬೋದು ಮತ್ತೆ ಕಾರಾಗೃಹ ಇಲಾಖೆಗೆ ಒಂದು ರೀತಿ ಮುಜುಗರದ ಸಂಗತಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಅಲೋಕ್ ಕುಮಾರ್ ಅವರು ಎಲ್ಲಾನು ಸಹ ಸ್ವಚ್ಛತೆ ಮಾಡ್ಕೊಂಡು ಬರ್ತಾ ಇರುವಂತದ್ದು, ಮತ್ತೊಂದು ಕಡೆ ಅವರು ಎಲ್ಲಾನು ಸಹ ಕಠಿಣ ಕ್ರಮಗಳನ್ನ ತಗೊಂತಾ ಇದ್ದಾರೆ. ಆದ್ರೆ ಈ ಒಂದು ಕಡೆ ಈ ರೀತಿ ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತಗೊಂತಾ ಇದ್ದಾರೆ, ಮತ್ತೊಂದು ಕಡೆ ಈ ರೀತಿಯಾಗಿ ವಿಡಿಯೋಗಳನ್ನ ಮಾಡಿ ವೈರಲ್ ಅನ್ನ ಮಾಡ್ತಾ ಇರೋದು ಇದು ಬೇಕಂತಾನೆ ಮಾಡ್ತಾ ಇರುವಂತದ್ದು ಅಥವಾ ಏನು ಅನ್ನೋದ್ರ ಬಗ್ಗೆ ಸಹ ತನಿಖೆ ಮಾಡಕ್ಕೆ ಆದೇಶವನ್ನ ಮಾಡಿರುವಂತದ್ದು. ರೋಜಾ, ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ವಿಡಿಯೋ ಕಾಲ್ ಮಾಡಿರೋದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಪತ್ನಿ ರಿಲೀಸ್ ಆಗ್ತಾ ಇರುವಂಥ ವಿಡಿಯೋ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಅವರ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂಥ ದೃಶ್ಯಗಳು. ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಿನ ಒಳಭಾಗದ ವಿಡಿಯೋ ಇದೀಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇದೆ ಕೂಡ.